ಹೆಣ್ಮಕ್ಳು ದುಡಿಬೇಕು, ಅವ್ರವ್ರ ಖರ್ಚುಗಳನ್ನ ಇನ್ನೊಬ್ಬರ ಹತ್ರ ಕೈ ಚಾಚ್ತೇನೆ ಅವ್ರವ್ರು ನೋಡ್ಕೋಬೇಕು. ನಮ್ಗೆ ತುಂಬಾ ಅರ್ನಿಂಗ್ಸ್ ಮಾಡೋಣ, ಮನೇಲೆ ಕುತ್ಕೊಂಡು ಏನಾದ್ರು ಒಂದಷ್ಟು ಅರ್ನಿಂಗ್ಸ್ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಲ್ಲಿಂದ ತಗೊಂಬರೋಣ ದುಡ್ಡನ್ನ? ಒಂದು 90 to 1 lakh ಆಗಿರ್ಬೋದು. ಅದು ಫುಲ್ ಸ್ಟಡ್ ಟೈಪ್ ಅಲ್ಲಿ ಬರುತ್ತೆ. ನಾನು ನಿನ್ನೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಜುವೆಲ್ಲರಿ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದಷ್ಟು ಕ್ವಶನ್ಗೆ ಆನ್ಸರ್ ಮಾಡ್ಬಿಟ್ಟು ಆಮೇಲೆ ಜ್ಯುವೆಲ್ರಿನ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಏನಪ್ಪಾ ಅಂದ್ರೆ, ಕೆಲವೊಂದಷ್ಟು ಜನ ಕೇಳ್ತಾ ಇದ್ದೀರಾ ಮೇಡಮ್ ನೀವು ಬಿಸ್ನೆಸ್ ನ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಅಂತ. ಇನ್ನ ಕೆಲವೊಂದಷ್ಟು ಜನ ಕೇಳ್ತಾ ಇದ್ದೀರಾ ನೀವು ಅಂಗಡಿಗೆ ಎಷ್ಟು ಬಂಡವಾಳ ಹಾಕಿದೀರಾ ಅಂತ. ಇನ್ನ ಕೆಲವೊಬ್ರು ಕೇಳ್ತಾ ಇದ್ದೀರಾ ನೀವು ಕಸ್ಟಮರ್ ರಿವ್ಯೂ ನ ಹೆಂಗ್ ಇದ್ ಮಾಡ್ತೀರಾ, ಕಸ್ಟಮರ್ ಟ್ರಸ್ಟ್ ನ ಹೆಂಗೆ ಬಿಲ್ಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇದು ಮೂರಕ್ಕೂ ಕೂಡ ನಾನು ಇವತ್ತು ಆನ್ಸರ್ ಕೊಡ್ತೀನಿ. ಹಾಗೇನೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ನಿಜವಾಗೂ ಆದಾಯ ಇದೆಯಾ? ಸೊ ಈ ಕ್ವಶನ್ ಕೂಡ ನಾನು ನಿಮ್ಗೆ ಇವತ್ತು ಆನ್ಸರ್ ನ ಮಾಡ್ತೀನಿ. ಸೊ ಇದಕ್ಕಿಂತ ಮುಂಚೆ ಯಾರನ್ನ ಇನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಕಲೆಕ್ಷನ್ಸ್ ಜಾಸ್ತಿ ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕು ಅನ್ನೋ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಕೂಡ ಇದೆ ನನ್ನ ಹತ್ರ. ಅದ್ರ ಲಿಂಕ್ ಬಂದ್ಬಿಟ್ಟು ನಿಮ್ಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ಕಾಣಿಸಿದೆಯಲ್ಲ, ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ. ಸೊ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ. ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹೌದು, ಫಸ್ಟ್ ನಿಮ್ಮ ಕ್ವಶನ್ ಬಂದ್ಬಿಟ್ಟು ನೀವು ಹೆಂಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನನ್ನ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ 4 years ಆಯ್ತು. ಇನ್ಸ್ಟಾಗ್ರಾಮ್ ಇವಾಗ ಹೋಗಿ ನೋಡಿದವ್ರಿಗೆ ಏನಿವತ್ತು 4 years ಅಂತಾರೆ ಬರೀ 1,000 ಜನ ಫಾಲೋವರ್ಸ್ ಇದಾರೆ ಅಂತ ನೀವು ಅನ್ಕೋಬಹುದು. ಸೊ ನೋಡಿ ಇಲ್ಲಿ ಹಾಕ್ತೀನಿ, ನಮಗೆ 35,000 ಜನ ಫಾಲೋವರ್ಸ್ ಕೂಡ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಯಾರೋ ಹ್ಯಾಕ್ ಮಾಡ್ಬಿಟ್ರು. ಸೊ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಓಕೆ, ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ ಬಂದ್ಬಿಟ್ಟು ಒಬ್ರು ಕೈ ಕೆಳಗಡೆ ರೀಸೆಲ್ಲರ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ವರ್ಕ್ ನ. ಹಿಂಗೆ ನಾನು ಅವ್ರು ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಗ್ರೂಪ್ ಹೋಗಿ ಜಾಯಿನ್ ಆಗಿ ಅವಾಗ ನಾನು ದುಡ್ಡನ್ನ ಕೊಟ್ಟು ಜಾಯಿನ್ ಆಗಿದ್ದು ಕೂಡ ಇದೆ. ಬಟ್ ಇವಾಗ ನಾನು ಫ್ರೀ ಆಗಿ ನಂಗೆ ಅದೇನು ಅಷ್ಟು ವರ್ತ್ ಅಂತ ನನಗೆ ಅನ್ನಿಸ್ಲಿಲ್ಲ ನಿಜವಾಗೂನು. ಬಟ್ ಇವಾಗ ನಾನು ನನ್ನ ಗ್ರೂಪ್ಸ್ ಗಳಲ್ಲಿ ಯಾರ ರೀಸೆಲ್ಲರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಂಡ್ ವರ್ಕ್ ಫ್ರಮ್ ಹೋಮ್ ಯಾರೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ನೀವು ಆರಾಮ್ಸೆ ಬಂದು ಫ್ರೀ ಆಗಿ ಜಾಯಿನ್ ಆಗ್ಬೋದು. ಬೇಕಾದ್ರೆ ನಾನು ನಿಮ್ಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ನಾನು ವಾಟ್ಸ್ಆಪ್ ಲಿಂಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ. ನೀವು ಬಂದು ಫ್ರೀ ಆಗಿ ಜಾಯಿನ್ ಆಗ್ಬೋದು. ವರ್ಕ್ ಫ್ರಮ್ ಹೋಮ್ ಮಾಡೋದೇ ನಮ್ಗೆ ಅರ್ನಿಂಗ್ಸ್ ಮಾಡೋಣ, ಮನೇಲೆ ಕುತ್ಕೊಂಡು ಏನಾದ್ರು ಒಂದಷ್ಟು ಅರ್ನಿಂಗ್ಸ್ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಲ್ಲಿಂದ ತಗೊಂಬರೋಣ ದುಡ್ಡನ್ನ? ಸೊ ನನಗೂ ಕೂಡ ಹೇಳ್ತಾ ಅನ್ಸುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಲ್ಲಿಂದ ತಗೊಂಬರೋಣ ದುಡ್ಡನ್ನ? ಫ್ರೀ ಆಗಿ ಮಾಡ್ತಾರ, ಓಕೆ, ಫ್ರೀ ಆಗಿ ಜಾಯಿನ್ ಮಾಡಿಸ್ಕೊತಾರ ಅಂತದ್ರಲ್ಲಿ ನನ್ನ ಹತ್ರ ಅಂತ ಯಾರ ಹತ್ರ ಮಾಡಿ, ಬಟ್ ನಂಬಿಕೆ ಇದ್ದವ್ರ ಹತ್ರ ಮಾತ್ರ ಮಾಡಿ. ಕೆಲವರ ತುಂಬಾ ಜನ ಮೋಸ ಮಾಡ್ತಾರೆ. ನೀವು ತುಂಬಾ ದೂರ ಹೋಗ್ಬಿಡಿ. ನನ್ನ ಫ್ರೆಂಡ್ ಒಬ್ಳಿದಾಳೆ, ಅವಳೇ ಹತ್ತದ್ರ ಸಾರಿಗೆ 4-5 ಸಾವಿರ ರೂಪಾಯಿ ದುಡ್ಡನ್ನ ಕಳ್ಕೊಂಡಿದ್ದಾಳೆ. ಯಾವ್ದೋ ಗ್ರೂಪ್ ಹೋಗಿ, ಗೊತ್ತಿಲ್ದಿರೋ ಗ್ರೂಪ್ ಹೋಗಿ ಜಾಯಿನ್ ಆಗಿ ದುಡ್ಡು ಹೋಗಿರೋದಿದೆ. ನಾನು ಸರಿ ಉಗಿಸ್ಕೊಂಡು ನನ್ನ ಹತ್ರ ಅವಳು. ಬಟ್ ನಾನು ಬೈದ್ರೇನು, ಬಟ್ ಅವಳಿಗೆ ದುಡ್ಡು 4-5 ಸಾವಿರ ರೂಪಾಯಿ ಬರ್ಲಿಲ್ಲ. ಪಾಪ ಅವಳದನ್ನು ತುಂಬಾ ಕಷ್ಟಪಟ್ಟು ಹೊಂದಿಸಿ ಮತ್ತೆ ಕಸ್ಟಮರ್ಗೆ ರಿಟರ್ನ್ ಮಾಡಿದ್ಲು. ಸೊ ಆತರ ನಿಮ್ಗೆ ಯಾರು ಕೂಡ ಆಗ್ಬಾರ್ದು. ಟ್ರಸ್ಟ್ ಇದ್ರೆ ಮಾತ್ರ ಹೋಗಿ ಗ್ರೂಪ್ ಗಳಿಗೆ ಜಾಯಿನ್ ಆಗಿ. ಹಂಗೆ ಫ್ರೀ ಆಗಿ ಸೇರ್ಸ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಸುಮ್ನೆ ಯಾರಿಗೋ ಹೋಗ್ಬಿಟ್ಟು ನೀವು ಜಾಯಿನ್ ಆಗೋಕೆ ಹೋಗ್ಬೇಡಿ. ಟ್ರಸ್ಟ್ ಇದ್ದವ್ರಿಗೆ ಮಾತ್ರ ನೀವು ಜಾಯಿನ್ ಆಗಿ ಅಂತ ಕೇಳ್ಕೊತಾ ಇದೀನಿ. ಸೊ ನಾನು ಆತರ ಹೋಗಿ ಜಾಯಿನ್ ಆಗಿ ಅವಾಗ ನಾನು ದುಡ್ಡು ಕೊಟ್ಟು ಜಾಯಿನ್ ಆಗಿದೆ. ಬಟ್ ನೀವು ಫ್ರೀ ಆಗಿ ಜಾಯಿನ್ ಮಾಡಿಸ್ಕೋದ್ರೆ ನೀವು ಯಾರು ಬೇಕಾದ್ರೂ ಬಂದು ಜಾಯಿನ್ ಆಗ್ಬೋದು. ಇಂಟ್ರೆಸ್ಟ್ ಇದ್ದವರು ಮಾತ್ರ, ವರ್ಕ್ ಫ್ರಮ್ ಹೋಮ್ ಇಂಟ್ರೆಸ್ಟ್ ಇದ್ದವರು ಮಾತ್ರ ಬಂದು ಜಾಯಿನ್ ಆಗಿ ರೀಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೋಗಿ ಜಾಯಿನ್ ಆದ್ರೆ ಮೇಡಮ್ ನಿಮ್ಗೆ ಸೆಲ್ಲಿಂಗ್ ಹೆಂಗ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ನಾನು ಅಲ್ಲಿನ ಫಸ್ಟ್ ನಾನು ಬಂದಿದ್ದೇನೆ ಇನ್ಸ್ಟಾಗ್ರಾಮ್ಗೆ. ಸೊ ಇನ್ಸ್ಟಾಗ್ರಾಮ್ ಬಂದು ನಂದೇ ಆದಂತಹ ಒಂದು MR Trends ಅಂತ ಒಂದು ಪೇಜ್ ನ ಕ್ರಿಯೇಟ್ ಮಾಡಿದೆ. ಅಚ್ಚು ಹುಟ್ಟಿದ್ಮೇಲೆ ಆದೇ ಜ್ಯುವೆಲ್ರಿ ಅಂತ ಹೇಳ್ಬಿಟ್ಟು ನಾನು ನೇಮ್ ನ ಚೇಂಜ್ ಮಾಡಿದ್ದು. ಅವಾಗ ಒಂದಷ್ಟು ಜನ ನಂಗೆ ಅನ್ಫಾಲೋ ಆಗ್ಬಿಟ್ಟು ಹೋದ್ರು. ಸುಮಾರು 1000 ಜನ ಅನ್ಫಾಲೋ ಆಗೋದ್ರು. ಬಿಕಾಸ್ ಅವ್ರಿಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗೋಯ್ತು. MR Trends ಬೇರೆ, ಆದೇ ಜ್ಯುವೆಲ್ರಿ ಬೇರೆ ಅಂತ. ಖಂಡಿತವಾಗೂ ಇಲ್ಲ, MR Trends ಆದೇ ಜ್ಯುವೆಲ್ರಿ ಎರಡು ಒಂದೇನೆ. ಆಮೇಲೆ ನಾನು ಸ್ಟೋರಿ ಹಾಕಿದ್ಮೇಲೆ ಸ್ವಲ್ಪ ಜನ ಎಲ್ಲ ವಾಟ್ಸಪ್ ಬಂದು ಕೇಳಿ ಮತ್ತೆ ಕೂಡ ಫಾಲೋ ಆದ್ರು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳಿಬೇಕು ಅನ್ನಂಗಿದ್ರೆ, ಅಂದ್ರೆ ಏನೊಂದು ನಮ್ಮ ಬಿಸ್ನೆಸ್ ನ ಬೆಳೆಸ್ಕೋಬೇಕು ಅನ್ನಂಗಿದ್ರೆ ಫಸ್ಟ್ ನಾವು ಮಾಡ್ಬೇಕಿದ್ರೆ ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್ ನ ಕೊಡಬೇಕು. ಅವಾಗೆಲ್ಲ 4 years ಬ್ಯಾಕ್ ಒಂದು ಜ್ಯುವೆಲ್ರಿ, ಡ್ರೆಸ್ಸಸ್, ಸ್ಯಾರೀಸ್ ಎಲ್ಲ ಕಳಿಸಿದ್ರೆ ಸಾಕಾಗ್ತಿತ್ತು. ಯಾರು ಕೂಡ ದುಡ್ಡನ್ನ ಈಸ್ಕೊಂತಿರ್ಲಿಲ್ಲ. ಯಾರು ಈಸ್ಕೊಂತಿರ್ಲಿಲ್ಲ. ಈವನ್ ನಾನು ಅದೆಲ್ಲೋ 1-2-3 ಜನಕ್ಕಷ್ಟೇ ದುಡ್ಡನ್ನ ಕೊಟ್ಟು ಮಾಡಿಸಿರ್ಬೋದು. ಬಟ್ ಇವಾಗ ಆ ತರ ಪ್ರತಿಯೊಬ್ರು ಕೂಡ ಅಮೌಂಟ್ ನ ತಗೋತಾರೆ. ಎಲ್ಲೋ ಒಬ್ಬೊಬ್ರು ರೇರು ತಗೊಳ್ಳೋದಿಲ್ಲ ಅಮೌಂಟ್ ನ. ಅಂಡ್ ಏನೋ ಸುಮ್ನೆ ಫಾಲೋವರ್ಸ್ ಜಾಸ್ತಿ ಜನ ಇದ್ದಾರೆ, ಲೈಕ್ಸ್ ಕಮೆಂಟ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಮೋಷನ್ಸ್ ನ ಕೊಟ್ರೆ ಖಂಡಿತವಾಗೂ ಅದು ನಮಗೆ ವರ್ಕ್ ಆಗೋದಿಲ್ಲ. ಫಸ್ಟ್ ನಾವು ಅವ್ರ ಪೇಜ್ ನ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಎಷ್ಟು ಜನ ಹುಡುಗ ಫಾಲೋವರ್ಸ್ ಇದಾರೆ, ಹುಡುಗಿ ಫಾಲೋವರ್ಸ್ ಇದಾರೆ, ಕಮೆಂಟ್ಸ್ ಹೆಂಗ್ ಬಂದಿದಾವೆ ಎಲ್ಲಾನು ಕೂಡ ಚೆಕ್ ಮಾಡಿ ಆಮೇಲೆ ಪ್ರಮೋಷನ್ಸ್ ನ ಕೊಡಿ. ನೀವು ನನ್ನ ಹತ್ರ ರೀಸೆಲ್ಲಿಂಗ್ ಮಾಡಿದ್ರೆ ಸರಿ ಅಥವಾ ಬೇರೆ ಯಾರ ಹತ್ರ ಮಾಡಿದ್ರು ಸರಿ, ಬೇಕಾದ್ರೆ ನೀವು ನನಗೆ ಪ್ರೊಫೈಲ್ ನ ಕಳಿಸಬಹುದು. ಬೇಕಾದ್ರೆ ನಾನು ನಿಮ್ಗೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನೀವು ಇವ್ರಿಗೆ ಕೊಡ್ಬೋದಾ, ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಬಿಕಾಸ್ ಏನಕ್ಕಪ್ಪ ಅಂತ ಅಂದ್ರೆ
ನೀವು ಕಷ್ಟಪಟ್ಟು ದುಡ್ಡನ್ನ ಕೊಟ್ಟುಬಿಟ್ಟೆ ಪ್ರಮೋಷನ್ ಕೊಡ್ತಿಲ್ವಾ, ಅಟ್ಲೀಸ್ಟ್ ಅರ್ಧ ದುಡ್ಡಾರು ವಾಪಸ್ ಬರ್ಬೇಕಲ್ವಾ. ಅವ್ರ ಇನ್ಫ್ಲೂಯೆನ್ಸರ್ಸ್ ಏನಂತ ಅನ್ಕೊಂಡ್ಬಿಟ್ಟಿರ್ತಾರೆ, ಇವ್ರನ್ನ 1000 ರೂಪಾಯಿ ಉಟ್ಕೊಂಡ್ಬಿಡ್ತಾರೆ ಅಂತ. ಒಂದೊಂದ್ ಸತಿ ಏನ್ ಗೊತ್ತಾ, ನನಗಾಗಿರುವಂತ ಎಕ್ಸ್ಪೀರಿಯನ್ಸ್, ನಾನು ಅಷ್ಟು ಚೆಕ್ ಮಾಡಿ ಕೊಟ್ರು ಕೂಡ ನನಗಾಗಿರುವಂತ ಎಕ್ಸ್ಪೀರಿಯನ್ಸ್ ಏನ್ ಗೊತ್ತಾ, 1000 ರೂಪಾಯಿ ಎಲ್ಲ ಅವ್ರಿಗೆ ಏನು ಕೊಲಾಬ್ರೇಷನ್ಸ್ಗೆ ಪ್ರಾಡಕ್ಟ್ ಗಳನ್ನ ಕಳಿಸಿರ್ತೀವಲ್ವಾ, ಅದ್ರ ದುಡ್ಡು ಕೂಡ ನಮ್ಗೆ ವಾಪಸ್ ಬಂದಿರಲ್ಲ ಸಮ್ ಟೈಮ್ಸ್. ಎಲ್ರದ್ದು ಅಂತ ಹೇಳ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಗೌಡ್ರ ಹುಡ್ಗಿ, ಅವ್ರಿಗೆ ಸಾನ್ವಿ ಅಂತಾನು ಕೂಡ ಕರೀತಾರೆ, ಮೇಘನಾ ಅಂತ ನನ್ನ ಹೆಸರು ಕೂಡ. ಸೊ ಅವ್ರು ಮೇಘನಾ ಅಂತ. ಸೊ ಇಷ್ಟು ಗೌಡ್ರ ಹುಡ್ಗಿ, ಸಾನ್ವಿ, ಮೇಘನಾ ಎಲ್ಲ ಒಬ್ರೆ. ಅವ್ರ ಪ್ರಮೋಷನ್ ನಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಸೀರಿಯಸ್ ಆಗಿ ಅಂದ್ರೆ ನಾನು ಫಾಲೋವರ್ಸ್ ಓಕೆ ಒಂದು 300 ಜನ 400 ಜನ ಫಾಲೋವರ್ಸ್ ಬಂದ್ರು. ಬಟ್ ಆರ್ಡರ್ಸ್ ನನಗೆ ಓಕೆ ಅಂತ ಚೆನ್ನಾಗಿ ಅಂತ ಅನ್ನೋದು, ಓಕೆ ಎಲ್ಲ ಚೆನ್ನಾಗಿ ಅಂತ ಅನ್ನಿಸ್ತು. ನಾನು ಆಫ್ಟರ್ ನನಗೆ ಪ್ರಮೋಷನ್ ಕೊಟ್ಟ ಆದ್ಮೇಲೆ ನನಗೆ ಚೆನ್ನಾಗಿ ವರ್ಕ್ ಆಯ್ತು ಅಂದ್ರೆ ಖಂಡಿತವಾಗೂ ಅವ್ರಿಗೆ ಹೇಳ್ಬಿಡ್ತೀನಿ, ಅಕ್ಕ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕೂಡ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಚೆನ್ನಾಗಿ ವರ್ಕ್ ಆಯ್ತು ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವರು ತುಂಬಾ 100% ಡೆಡಿಕೇಶನ್ ಕೊಟ್ಟು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಅದಕ್ಕಿಂತ ಸಕ್ಕದಾಗಿ ವಿಡಿಯೋನ ಮಾಡಿದ್ರು. ನಾನು ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಯ್ಸ್ ಹೇಳೋ ರೀತಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು. ಅವ್ರ ಪ್ರಮೋಷನ್ ನಮ್ಗೆ ಸೀರಿಯಸ್ ತುಂಬಾನೇ ಚೆನ್ನಾಗಿ ವರ್ಕ್ ಆಯ್ತು. ಸೊ ಈ ತರ ನೋಡ್ಬಿಟ್ಟು ಯಾರಿಗಾರು ನೋಡ್ಬಿಟ್ಟು ಕೊಡ್ಬೋದು ನೀವು, ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಕಸ್ಟಮರ್ ಟ್ರಸ್ಟ್ ನ ಹೆಂಗೆ ಬಿಲ್ಡ್ ಮಾಡ್ತೀರಾ ಅನ್ನೋ ತರ ನೀವಾದ್ರೆ ಆಲ್ಮೋಸ್ಟ್ ನಾನು 4 years ಇಂದ ನಾನು ಮಾಡ್ತಾನೆ ಬರ್ತಾ ಇದ್ದೀನಿ. ಬಿಕಾಸ್ ಈ ಕ್ವಶನ್ ಯಾಕೆ ಬರ್ತದೆ ಅಂದ್ರೆ, ಕ್ಯಾಶ್ ಆನ್ ಡೆಲಿವರಿಗೆ ಕಸ್ಟಮರ್ಸ್ ಒಪ್ಕೋತಾ ಇಲ್ಲ, ಏನ್ ಮಾಡೋದು, ಕ್ಯಾಶ್ ಆನ್ ಡೆಲಿವರಿಗೆ ಒಪ್ಕೋತಿದ್ದಾರೆ, ಆನ್ಲೈನ್ ಪೇಮೆಂಟ್ಗೆ ಕಸ್ಟಮರ್ ಒಪ್ಕೋತಾ ಇಲ್ಲ, ಏನ್ ಮಾಡೋದು ಅಂತ ತುಂಬಾ ಜನ ಕೇಳ್ತಿದ್ರ. ಈ ಕ್ವಶನ್ಸ್ ನನಗೂ ಕೂಡ ಬರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಏನ್ ಗೊತ್ತು, ನನಗೆ ವೆಂಡರ್ ನಾನು ಪರ್ಸನಲ್ ನಾನು ಏನಾದ್ರು ಆರ್ಡರ್ ಮಾಡ್ಕೋತಾರೆ ನನಗೆ ಕ್ಯಾಶ್ ಆನ್ ಡೆಲಿವರಿ ಕೊಡಲ್ಲ ಗುರು. ನಾನು ನಿಮ್ಗೆ ಹೆಂಗ್ ಕೊಡ್ಲಿ ಹೇಳಿ, ನನಗೆ ಅವ್ ಬೇರೆ ಯಾರಿಗೂ ಕಸ್ಟಮರ್ಗೆ ಬಿಡ, ನನಗೇನೆ ಅಂದ್ರೇನೆ ಕೊಡಲ್ಲ. ಬಿಕಾಸ್ ಏನಕ್ಕೆ ಅಂತ ಅಂದ್ರೆ, ಇವಾಗ ಏನು ಫ್ಲಿಪ್ಕಾರ್ಟ್, ಅಮೆಝಾನ್ ಇವೆಲ್ಲ ಏನಿದಾವಲ್ಲ, ಅವರು ಅವ್ರವ್ರದೇ ಆದಂತಹ ಒಂದು ಕಂಪನಿಗಳಿಗೆ ಇದಕ್ಕಲ್ಲ ಕಂಪನಿಗಳಿಗೆ ಟೈಅಪ್ ಆಗಿರ್ತಾರೆ. ಸೊ ಅದರಲ್ಲಿ ಹಂಗೆ ಕಳಿಸ್ತಾರೆ, ದುಡ್ಡು ಇಲ್ದೇನೆ ಕಳಿಸ್ತಾರೆ, ಮನೆ ಹತ್ರ ಬಂದು ಈಸ್ಕೊಳತ್ತಾರ. ಓಕೆನಾ. ಬಟ್ ನಮ್ದು ಆ ತರ ಅಲ್ಲ. ಈಗ ನಾವು ಕೊರಿಯರ್ ಆಫೀಸ್ಗೆ ಹೋಗ್ಬಿಟ್ಟು ಏನ್ ಕೊಡ್ತೀವಿ ಅಲ್ವಾ, ಅವರು ಕೂಡ ನಮ್ಮ ಹತ್ರ ದುಡ್ಡನ್ನ ಈಸ್ಕೊಂಡು ನಿಮ್ಗೆ ಕೊರಿಯರ್ನ ಮೂವ್ ಮಾಡೋದು. ನಾವು ಒಂದು ಕೊರಿಯರ್ಗೆ ಇಷ್ಟು ಅಂತ ಇಲ್ಲ ಟೈಅಪ್ ಆಗಿರ್ಬೇಕು, ಇಲ್ಲ ದುಡ್ಡನ್ನ ಕೊಟ್ಟು ಬಿಟ್ಟು ಆಮೇಲೆ ನಾವು ಮೂವ್ ಮಾಡಬೇಕು. ಸೊ ಈ ತರ ಇರ್ಬೇಕಾದ್ರೆ ನಾನು ಹೆಂಗೆ ಕ್ಯಾಶ್ ಆನ್ ಡೆಲಿವರಿ ಕೊಡಕ್ಕಾಗುತ್ತೆ. ಸೊ ಇದನ್ನ ನೀವು ನಿಮ್ಮ ಕಸ್ಟಮರ್ಸ್ಗೆ ಅರ್ಥ ಮಾಡಿಸ್ಬೇಕು. ಇಲ್ಲ ಈ ತರ ಆಗೋದಿಲ್ಲ, ಅದು ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ಬೇಕು. ಸೊ ಇಷ್ಟ ಆಯ್ತಾ. ಇದ್ರಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂತಾನೆ ಖಂಡಿತವಾಗ್ಲೂ ನೀವು ನನ್ನನ್ನ ಕೇಳ್ಬೋದು. ಅಂಡ್ ಕಸ್ಟಮರ್ಗೆ ನನಗೂ ನಾನು ಸಾಕಷ್ಟು ಗ್ರೂಪ್ ಗಳಲ್ಲಿ ಇದ್ದೀನಿ. ಸೊ ಆ ತರ ಇದ್ರಲ್ಲಿ ನನಗೂ ಇಲ್ಲ ದಿನಕ್ಕೆ 2,000 ರಿಂದ 3,000 ಒಂದ್ಸಲ 4,000-5,000 ತನಕ ಬಂದಿರುತ್ತೆ ಫೋಟೋಸ್. ಬಟ್ ನಾನು ಎಲ್ಲಾನು ಕೂಡ ಯಾವ್ದೋ ನಾವು ಓದೋದು ಸಾಕು ಅಂತ ಎಲ್ಲಾನು ಕೂಡ ನಾನು ಗ್ರೂಪ್ ಗಳಿಗಾಗ್ಲಿ ಇನ್ಸ್ಟಾಗ್ರಾಮ್ಗಾಗ್ಲಿ ನಾನು ಪೋಸ್ಟ್ ಮಾಡೋದಿಲ್ಲ. ಏನಕ್ಕಪ್ಪ ಅಂತಂದ್ರೆ ಚೆನ್ನಾಗಿ ಇರೋದಿಲ್ಲ, ಕೆಲವೊಂದು ಪ್ರಾಡಕ್ಟ್ ಗಳು ನೋಡಿದ್ರೆ ಗೊತ್ತಾಗ ಹೋಗ್ಬಿಡುತ್ತೆ ಇವು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂತವೆಲ್ಲ ನಾನು ಸೇಲ್ ಮಾಡೋದಕ್ಕೂ ಹೋಗೋದಿಲ್ಲ, ಪೋಸ್ಟಿಂಗ್ ಅಂತೂ ಮೊದಲೇ ಮಾಡೋದಿಲ್ಲ. ಚೆನ್ನಾಗಿರೋದನ್ನಷ್ಟೇ ಹುಡುಕಿ ನಾನು ಚೆನ್ನಾಗಿರೋ ನೋಡಿ ಪೋಸ್ಟಿಂಗ್ ಮಾಡೋದು. ಅದ್ರಲ್ಲಿ ನನಗೆ ಫಸ್ಟ್ ಕ್ವಾಲಿಟಿ ಬೇಕು ಅಂತವಷ್ಟೇ ನಾನು ಪೋಸ್ಟಿಂಗ್ ಮಾಡೋದು. ಸೊ ಇದನ್ನು ಕೂಡ ನೀವು ಗಮನ ಇಟ್ಕೊಂಡು ನೀವು ಯಾವ ತರ ಪ್ರಾಡಕ್ಟ್ ನ ಸೆಲ್ಲಿಂಗ್ ಗೆ ಬಿಡ್ತೀರಾ, ಅದ್ರ ಕ್ವಾಲಿಟಿ ಹೆಂಗಿರುತ್ತೆ ಅದನ್ನು ಕೂಡ ನಿಮಗೆ ಒಂದು ಸೇಲಿಂಗ್ಸ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಅಂಗಡಿಗೆ ಎಷ್ಟು ಅಮೌಂಟ್ ಹಾಕಿದೀರಾ ಅಂತ ಕೇಳ್ತಿದ್ದೀರಾ. ನಾನು ಇದನ್ನ ಸುಮಾರು ಸಲ ಹೇಳಿದೀನಿ, ಎಷ್ಟು ಲಕ್ಷ ಹಾಕಿದೀರಾ ಅಂತೆಲ್ಲ ಕೇಳ್ತೀರಾ. ಸೊ ನಾನು ಇಷ್ಟು ಅಂತ ಹೇಳಿದ್ರೆ ಒಂದು 90 to 1 lakh ಆಗಿರ್ಬೋದು. ಅದು ಫುಲ್ಲು ನಾನು ಹೇಳ್ತಾ ಇರೋದೇನಪ್ಪ ಅಂತ ಅಂದ್ರೆ, ಪೇಂಟ್ ಫ್ರೀ ನಮ್ಮ ಅಣ್ಣ ಕೊಟ್ಟಿದ್ದ ನನಗೆ. ಸೊ ಅದು ಕೂಡ ಪೇಂಟ್ಗೆ, ಲೈಟಿಂಗ್ಸ್ಗೆ, ಮತ್ತೆ ಏನು ಅಡ್ವಾನ್ಸ್ಗೆ, ಮತ್ತೆ ಜ್ಯುವೆಲ್ರಿ ಮಾತ್ರ ನಾನು ಜ್ಯುವೆಲ್ರಿ ಒಂದು 65 ಸಮಥಿಂಗ್ ಏನೋ ಹಾಕಿದೆ ಅಮೌಂಟ್. ಅಂಡ್ ಅದು ಬಂತ ಅಂತ ಕೇಳ್ತಾರೆ, ಎಸ್ ಅದು ಬಂತು. ಮತ್ತಿದೆ ಏನಪ್ಪ ಫ್ಯಾನ್ಗೆ, ಮತ್ತೆ ಏನ್ ವುಡ್ ವರ್ಕ್ ಮಾಡಿಸಿದಿನಲ್ಲ ಹೊರಗಡೆ, ಸೊ ಅದಕ್ಕೆ ಅದಕ್ಕೂ ಸೇರಿ ಒಂದು 90 to 1 lakh ತನಕ ನನಗೆ ಅಮೌಂಟ್ ಆಗಿದ್ದು. ಸೊ ಇಷ್ಟ ಆಯ್ತು. ನನ್ಗೆ ಏನ್ ಕೇಳೋದು ನಾನು ಹೇಳ್ಬಿಡ್ತೀನಿ ಗೈಸ್, ಜಾಸ್ತಿ ಒಂದು ಮಾತ್ರ ನಾನು ಸುಮಾರು ಜನ ಕೇಳಿದ್ರೆ ನನ್ನ ಹತ್ರ ವಿಡಿಯೋ ನೋಡ್ತಾ ಇರ್ಬೋದು. ಡೈರೆಕ್ಟ್ ನಾನು ಎಲ್ಲಿ ಬೈ ಮಾಡ್ತೀನಿ, ಶಾಪ್ ಅಡ್ರೆಸ್ ನ ಕೊಡಿ ಚೆನ್ನಾಗಿದು ಅಂತ ಕೇಳ್ತಾ ಇದ್ದೀರಾ ಸುಮಾರು ಜನ. ಸಾರಿ, ಅದೊಂದು ಬಿಟ್ಟು ನಾನು ನಿಮ್ಗೆ ಯಾವ ತರ ಹೆಲ್ಪ್ ಮಾಡ್ಬೋದು, ಏನಾದ್ರು ಇನ್ಸ್ಟ್ರಕ್ಷನ್ಸ್ ಬೇಕಾ, ಹಾಗೆ ನಾವು ಹೋಲ್ಸೇಲ್ ನನ್ನ ಕಡೆನೇ ಬೈ ಮಾಡ್ತೇನೆ ಅಂದ್ರೂ ಕೂಡ ಅವರು ಕೂಡ ಇನ್ನ ಕಮ್ಮಿ ಪ್ರೈಸ್ ಹಾಕೊಡೋದು. ಈ ತರ ಎಲ್ಲ ಮಾಡ್ತಿದ್ದು ಹೋಲ್ಸೇಲಿಂಗ್ ಮಾತ್ರ, ನಾಟ್ ಫಾರ್ ರಿಟೇಲ್, ಸಿಂಗಲ್ಸ್ಗೆಲ್ಲ. ಹೋಲ್ಸೇಲ್ಗೆ ಒಂದು 5,000 to 10,000 ನಾನು ತಗೋತೀನಿ ಅನ್ನೋ ತರ ಇದ್ರೆ ಸೊ ಆ ತರ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಇವನ್ ಏನ್ ಗೊತ್ತಾ, ಫಸ್ಟ್ ಒನ್ ಹೇಳೋದು ನಾನು ಸುಮಾರು ಜನ ಅನ್ಕೋತಾರೆ ಒಂದು 20,000 30,000 ತಂದ್ಬಿಟ್ಟು ಹಾಕ್ಬೋಣ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ದಯವಿಟ್ಟು ಅಷ್ಟು ಬೇಡ. ನಂಗೆ ಯಾರೊಬ್ರು ಕಾಲ್ ಮಾಡಿದ್ರು, ಅವರು ಹೇಳ್ತಿದ್ದಕ್ಕೆ ನಾನು ಹೇಳ್ತದ್ದು ಸ್ಟಾರ್ಟಿಂಗ್ ಏನು ಗೊತ್ತಾ, ಇವಾಗ ನಿಮ್ಗೇನೋ ಒಂದು ಟಚ್ ಇದೆ, ನಾನು ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಹಾಕಿ. ನಿಮ್ಗೇನು ಗೊತ್ತೇ ಇರೋದಿಲ್ಲ, ಸುಮ್ಮನೆ ಯಾರೋ ಒಬ್ರು ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಯಾರೋ ಒಬ್ರು ಅಂಗಡಿ ಇಟ್ಕೊಂಡು, ಇವಾಗ ನನ್ನನ್ನೇ ಹೇಳ್ತೀನಿ ಇವ್ರ ಹತ್ರ ನಾವು ಅಂಗಡಿ ಇಟ್ಬೋದು ಅಥವಾ ಇವ್ರ ಹತ್ರ ನಾವು ಸೆಲ್ಲಿಂಗ್ ಮಾಡ್ಬೋದು. ಖಂಡಿತವಾಗೂ ಇಲ್ಲ ಗೊತ್ತಾ, ನಾನೇ ಸ್ಟಾರ್ಟಿಂಗ್ ಅಲ್ಲಿ ನನಗೇನು ಗೊತ್ತಿತ್ತಿಲ್ಲ ಅಲ್ವಾ, ಅವಾಗ ನನ್ನ ಏನಪ್ಪಾ ಇದು
ಫಸ್ಟ್ ಅರ್ನಿಂಗ್ ಒಂದು ಪ್ರಾಡಕ್ಟ್ ನಾನು 8 ರೂಪಾಯಿ ಇಟ್ಟು ಸೇಲ್ ಮಾಡಿದೆ. ನನ್ನ ಫ್ರೆಂಡ್ ಪುಣ್ಯಶ್ರೀ ಅಂತ ಹೇಳ್ಬಿಟ್ಟು ಅವಳಿಗೆ 8 ರೂಪಾಯಿ ಮಾರ್ಜಿನ್ ಇಟ್ಬಿಟ್ಟು ಒಂದು ಡ್ರೆಸ್ ನಾನು ಸೇಲ್ ಮಾಡಿದ್ದೆ. ನಿಜ ಆಗುತ್ತೆ, ಅಷ್ಟೇ ನಾನು ಮಾರ್ಜಿನ್ ಇಟ್ಟಿದ್ದು. ಸೊ ಇಲ್ಲ ನೀವು ಮನೆಗೆ ತರ್ಸ್ಕೊಂಡು ನಾನು ಹಂಗೆ ಮಾಡ್ದೇನೆ, ಒಂದು 2 ರಿಂದ ಒಂದು 5,000 ರೂಪಾಯಿ ತನಕ ಬಂಡವಾಳ ಹಾಕಿ ಸಾಕು, ಅದು ನಿಮ್ಗೆ ಚೆನ್ನಾಗಿ ವರ್ಕ್ ಆಗ್ತಿದೆ. ಆಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಅರ್ನಿಂಗ್ಸ್. ನೀವೇನ್ ಮಾಡ್ತೀರಾ, ನೀವು ಸೆಲ್ ಮಾಡ್ತಿರೋ ನೀವು ಅಥವಾ ಶಾಪ್ ಇಡ್ತಿರೋ, ಸೊ ಆ ತರ ಮಾಡ್ಕೊಳ್ಳಿ. ಒಂದೇ ಸಲ ಹೋಗಿ ಗುಂಡಿಗೆ ಬೀಳ್ಬೇಡಿ, ಅಥವಾ ನಿಮ್ಗೇನು ಫಸ್ಟ್ ನೋಡ್ಕೊಳ್ಳಿ ನಿಮ್ ಹೆಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಸುಮ್ನೆ ಮಾಡಕ್ ಹೋಗ್ಬಿಡಿ. ಅವ್ರು ನೆನ್ನೆ ಹೇಳ್ತಿದ್ರು ನಮ್ಗೆ ಜಾಸ್ತಿ ಬೇಕು ಅಂತ, ನಾನೇ ಹೇಳ್ದೆ ಇವಾಗ ನನಗೆ ಸೇಲ್ ಆಗುತ್ತೆ, ಸೇಲ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಬಿಡ್ಬೋದು. ಅದು ನಿಮ್ಗೂ ಆಗ್ಬೇಕಲ್ವಾ, ಮತ್ತೆ ನಿಮ್ಗೆ ತಗೊಂಡು ಇಟ್ಕೊಂಡು ಅಯ್ಯೋ ನಾನು ತಗೊಂಡೆ ಬಟ್ ನನ್ಗೆ ಆಗಿಲ್ಲ ಅಂತ ಅನ್ಕೋಬಾರ್ದಲ್ವಾ. ಫಸ್ಟ್ ನಿಮ್ ಸುತ್ತಮುತ್ತ ವಾತಾವರಣ ಹೆಂಗಿದೆ, ನಿಮ್ಗೆ ಸೋಷಿಯಲ್ ಮೀಡಿಯಾ ಹೆಂಗೆ ಎಲ್ಲ ಯೂಸ್ ಮಾಡಕ್ ಬರುತ್ತೆ, ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಬನ್ನಿಲ್ಲ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೇಕು ಅಂತ ಎಲ್ಲ ಅಂತ. ಅವ್ರು ಇಲ್ಲೇ ನಮ್ಮ ಮಾದನಹಳ್ಳಿ ಹತ್ರದವ್ರನ್ನೇ ಹಾಗಾಗಿ ಹೇಳಿದ್ದಾರೆ. ಸೊ ಅವ್ರು ಬಂದ್ರೆ ನಾನು ಆತರ ಎಲ್ಲ ಏನು ಇಲ್ಲ, ನಿಜಕ್ಕೂ ನನಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಎಲ್ಲ ಹೇಳ್ಬಿಡ್ತೀನಿ. ನಿನ್ನೆ ಅಮೃತ ಅಕ್ಕ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಮೇಘಾ ನೀನೊಂದ್ರ ಓಪನ್ ಬುಕ್ ಇದ್ದಂಗೆ, ನೀನ್ ಆರಾಮಾಗಿ ಯಾರು ಮೋಸ ಮಾಡ್ಬೋದು, ಆರಾಮಾಗಿ ಯಾರ ನಿನ್ ಬಗ್ಗೆ ತಿಳ್ಕೊಬಹುದು, ಅಷ್ಟು ಓಪನ್ ಆಗಿ ನೀನ್ ಇರ್ತೀಯ ಅಂತ ಹೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ ಗೈಸ್ ನನ್ಗೆ ಅಂತ ಅಂದ್ರೆ, ನನ್ಗೆ ಹೆಣ್ಮಕ್ಳು ದುಡಿಬೇಕು, ಅವ್ರವ್ರ ಖರ್ಚುಗಳನ್ನ ಇನ್ನೊಬ್ಬರ ಹತ್ರ ಕೈ ಚಾಚ್ತೇನೆ ಅವ್ರವ್ರು ನೋಡ್ಕೋಬೇಕು. ನಂಗೆ ತುಂಬಾ ಇಷ್ಟ. ಅದು ನಾನೇ ಆಗಿರ್ಬೋದು, ಇನ್ನೊಬ್ರು ಮತ್ತೊಬ್ರು ಯಾರೇ ಆಗಿರ್ಬೋದು. ಬಿಕಾಸ್ ಹುಡುಗರು ಗೊತ್ತಾಗೋದಿಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನಾವು ತುಂಬಾ ದೂರ ಹೋಗ್ಬಿಡಿ, ನಾವು ದುಡ್ದಿರೋಂತಹ ದುಡ್ಡಲ್ಲಿ 1 kg ತರಕಾರಿ ತಗೊಂಡ್ಬಂದು ಅಡಿಗೆ ಮಾಡಿದ್ರೆ ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಸೊ ಅದು ಹೇಳಕ್ಕೆ ತೀರ್ದು ಅಷ್ಟು ಖುಷಿ ಆಗುತ್ತೆ. ನಾ ಕಾಲೇಜ್ಗೆ ಹೋಗುವಂತ ಹುಡುಗಿರು ಬೇರೆ ಏನೋ ಬೇಡ, ಬರೀ ಅವ್ರ ದುಡ್ಡಲ್ಲಿ ಅವ್ರು ನೋಟ್ಬುಕ್ ಅಲ್ಲ ಒಂದು ಪೆನ್ ತಗೊಂಡು ಕೂಡ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬಿಕಾಸ್ ಅದು ಏನೋ ಒಂಥರ ಖುಷಿ, ಹೌದು ಇದು ನನ್ನ ದುಡ್ಡಲ್ಲಿ ನಾನು ತಗೊಂಡಿರೋದು ಅಂತ ಹೇಳ್ಬಿಟ್ಟು. ಅಂಡ್ ಅದು ಹೇಳಕ್ಕೆ ತೀರ್ದು ನಾನು ಕೂಡ ರಿಮೆಂಬರ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ನಾನು ಸ್ಟಾರ್ಟಿಂಗ್ ಮಾಡಿದ್ದೆ ನನ್ನ ಮೊಬೈಲ್ ಕರೆನ್ಸಿ ಹಾಕ್ಸ್ಕೊಳಕೋಸ್ಕರ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಅದು ನನ್ನ ಲೈಫ್ಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದೆ. ಸೊ ನನಗೆ ದೇವ್ರು ಅಂತಾನೆ ನಾನು ಕೇಳ್ತೀನಿ, ನನ್ನ ಮೊಬೈಲ್ ನನಗೆ ದೇವ್ರು, ನನ್ಗದೇ ನನ್ಗೆ ಅನ್ನ ಕೊಡೋದು ಅಂತ ಹೇಳ್ತೀನಿ. ನಿಮ್ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಜ್ಯುವೆಲಿನ ಸ್ಟಾರ್ಟ್ ಮಾಡೋಣ. ಎಸ್ ಫಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಜ್ಯುವೆಲಿ, ಫುಲ್ ಸ್ಟೋನ್ ನಿಮ್ಗೆ ಪಿಂಕ್ ಅಲ್ಲಿ ಬರುತ್ತೆ, ನಾಟ್ ರೂಬಿ, ಫುಲ್ ಪಿಂಕ್ ಅಲ್ಲಿ ಬರುತ್ತೆ. ಪಿಂಕ್ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ನಿಮ್ಗೆ ಈ ಒಂದು ಜ್ಯುವೆಲ್ರಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಅಂಡ್ ಫುಲ್ ಪ್ರೀಟಿ ಆಗಿದೆ. ಅಂಡ್ ತುಂಬಾ ಕ್ಯೂಟ್ ಲಿಟಲ್ ಅನ್ನೋ ತರಾನು ಇದೆ, ಸಕ್ಕತ್ತಾಗಿದೆ. ಅಂಡ್ ಇವನ್ ಏನ್ ಗೊತ್ತಾ, ಇಷ್ಟು ಬಂದಿದ್ರು ಕೂಡ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ, ಇಷ್ಟು ಪೆಂಡೆಂಟ್ ಮಾತ್ರ ಬಂದಿದ್ರೆ. ಇಲ್ಲಿನ ಎಕ್ಸ್ಟ್ರಾ ಲುಕ್ ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಅಂದ್ರೆ ಈ ಪೆಂಡೆಂಟ್ ಜೊತೆಗೆ ಇದು ವೈಟ್ ಬೀಡ್ಸ್ ಬಂದಿದೆ, ಎಕ್ಸ್ಟ್ರಾ ಬೀಡ್ಸ್ ಸಕ್ಕತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದಕ್ಕೆ ಈ ತರ ಬ್ಯೂಟಿಫುಲ್ ಇಯರಿಂಗ್ಸ್ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 580 ರೂಪಾಯಿ ಆಗುತ್ತೆ. 580 ರೂಪಾಯಿ ಇದರ ಪ್ರೈಸ್. ಎಲ್ಲನೂ ಕೂಡ ಇವಾಗ ತೋರ್ಸೋಣ ಈ ಬಾಕ್ಸ್ ಅಲ್ಲಿ ಇರೋದು ಅಂತ ಅನ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಗೊತ್ತಿಲ್ಲ, ತುಂಬಾ ವಿಡಿಯೋ ಲಿಂಕ್ ಆಗ್ಬೇಕು, ನನಗೆ ತೋರ್ಸೋದಕ್ಕೆ ಒಂಥರ ಅನ್ಸುತ್ತೆ. ನೆಕ್ಸ್ಟ್ ಫಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದಂತೂ ತುಂಬಾನೇ ಚೆನ್ನಾಗಿದೆ. ಲೈಕ್ ಗೋಲ್ಡ್ ತರ ಬರುತ್ತೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ನಿಮ್ಗೆ ಇದು ಇದೂ ಕೂಡ ನಿಮ್ಗೆ ಗೋಲ್ಡ್ ಟೈಪ್ ಅಲ್ಲೇನೆ ಬರುತ್ತೆ. ಅಂಡ್ ಮೇಡಮ್ ಮುರಿದೋಗ್ಬಿಡ್ತು ಅಂತ ಹೇಳ್ಬಿಡಿ, ಇದು ಸ್ಟ್ರೆಚಬಲ್, ನಿಮ್ಗೆ ನೀಟಾಗಿ ನೆಕ್ಗೆ ಕುತ್ಕೋಬೇಕು ಅಂಡ್ ನಿಮ್ಗೆ ಏನು ಇರಿಟೇಷನ್ ತರ ಎಲ್ಲ ಆಗ್ಬಾರ್ದು ಅಂತ ಹೇಳೋದಕ್ಕೋಸ್ಕರ ಈ ತರ ನೀಟಾಗಿ ನಿಮ್ಗೆ ಫೋಲ್ಡ್ ಮಾಡ್ಕೋಬಹುದು, ಏನು ಕೂಡ ಆಗೋದಿಲ್ಲ. ಸ್ಟಿಫ್ ಆಗಿದ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ, ಹಂಗ ಕೊಟ್ಟಿರೋಂಥದ್ದು. ನನಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇದು ಇದಕ್ಕೆ ಈ ತರ ಬ್ಯೂಟಿಫುಲ್ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾನೇ ಚೆನ್ನಾಗಿದೆ, ಈ ತರ ಬ್ಯೂಟಿಫುಲ್ ಇಯರಿಂಗ್ಸ್ ಕೂಡ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 590 ರೂಪಾಯಿ ಆಗುತ್ತೆ. 590 ರೂಪಾಯಿ. ಎಲ್ಲಾನು ಕೂಡ ಅಷ್ಟೇ. ನನಗೆ ಇವನ್ ಈ ವೀಕ್ ನಾಳೆ ವಿಡಿಯೋ ತನಕ ನಿಮ್ಗೆ ಆಫರ್ ಪ್ರೈಸ್ ಅಲ್ಲೇನೆ ಕೊಡ್ತೀನಿ, ಆಮೇಲೆ ನಾರ್ಮಲ್ ಪ್ರೈಸ್ ಬಂದ್ಬಿಡುತ್ತೆ. ಬಿಕಾಸ್ ಆಫ್ ನಾನು ಇದನ್ನ ಆಫರ್ ಅಲ್ಲಿ ಕೊಡ್ತಿರೋದನ್ನೇ ಹಬ್ಬದ ಪ್ರೈಸ್ ಅಂತ ಹೇಳ್ಬಿಟ್ಟು ಆಫರ್ ಅಲ್ಲಿ ಕೊಡ್ತಿರೋದು. ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗುಂಡಿಂಗ್ ಸಾರ ಟೈಪ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ಸ್ ಬಂದು ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ, ಸ್ಟಡ್ ಟೈಪ್ ಅಲ್ಲಿ ಬರುತ್ತೆ. ನಾನು ನಿನ್ನೆ ತೋರಿಸಿದ ಒಂದು ಹಾರಮಲ್ಲಿ ಅಷ್ಟೇ ಇದೇ ತರ ಸ್ಟಡ್ ಟೈಪ್ ಅಲ್ಲಿ ಇಯರಿಂಗ್ಸ್ ಬಂದಿತ್ತು. ಅಂಡ್ ಇದು ಪ್ರೀಮಿಯಂ ಕ್ವಾಲಿಟಿ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನಿಮ್ಗೆ ಗೋಲ್ಡ್ ಚೈನ್ ಟೈಪ್ ಅಲ್ಲೇನೆ ಬರುತ್ತೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಇಷ್ಟೊಂದೆಲ್ಲ ಒಳ್ಳೆ ಕಲೆಕ್ಷನ್ಸ್ ನ ತೋರಿಸ್ತೀನಿ. ನಿಮ್ಗೆ ನಂಗೋಸ್ಕರ ಒಂದು ಲೈಕ್ ಮಾಡಿ ಪ್ಲೀಸ್, ಒಂದೇ ಒಂದು ಲೈಕ್ ಮಾಡಿ.
ಈ ತರ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 640 ರೂಪಾಯಿ ಆಗುತ್ತೆ. 640 ರೂಪಾಯಿ. ಎಲ್ಲಾನು ಒಟ್ಟಿಗೆ ತಿರ್ಕೋಬೇಕು. ಇದ್ರೆ ಫುಲ್ ಕನ್ಫ್ಯೂಷನ್ ಆಗಿ ಹೋಗ್ಬಿಡ್ತೀನಿ. ಓಕೆ, ಇದು ಎಲಿಫೆಂಟ್ ಜ್ಯುವೆಲ್ರಿ ನಾನು ನಿಮ್ಗೆ ನಿನ್ನೆ ರೀಲ್ ಅಲ್ಲಿ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಬೋ. ಬಟ್ ಇದು ಸಿಂಗಲ್ ತೋರಿಸ್ತಾ ಇರೋದು ನಿಮ್ಗೆ ನೋಡಿ. ಇದರ ಫುಲ್ ಎಲಿಫೆಂಟ್ ಟೈಪ್ ಅಲ್ಲಿ ಜ್ಯುವೆಲ್ರಿ ಬರುತ್ತೆ. ಒಂದು ಗ್ರೀನ್ ಮತ್ತೆ ಒಂದು ರೂಪಿ, ಒಂದು ಗ್ರೀನ್ ಅಂಡ್ ಒಂದು ರೂಪಿಯಲ್ಲಿ ಡಿಸೈನ್ ಬರುತ್ತೆ. ಕೆಳಗಡೆ ಇಲ್ಲಿ ಗೋಲ್ಡನ್ ಪರ್ಲ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಆನೆ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ. ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನೋಡಿ ಇದಕ್ಕೆ ಈ ತರ ಇಯರಿಂಗ್ಸ್ ಬರುತ್ತೆ. ಅಂಡ್ ಇದರ ಪ್ರೈಸ್ ಉಂಟು 380 ರೂಪಾಯಿ ಆಗುತ್ತೆ. 380 ರೂಪಾಯಿ. ಫೋಟೋ ತಗೊಳ್ಳೋಣ ಅಂತ ಅನ್ಕೊಂಡೆ ಗೈಸ್, ಮತ್ತೆ ಬಿಟ್ಟೆ. ಮುಂಚೆ ನಾನು ತಮ್ಮನಿಗೆ ಬೇರೆ ಸಪ್ರೇಟ್ ಆಗಿ ಫೋಟೋಸ್ನ ಕ್ಲಿಕ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ನೀವು ಸಪ್ರೇಟ್ ಆಗಿ ಯಾರು ಕ್ಲಿಕ್ ಮಾಡ್ಕೋತಾರೆ, ಸೋಂಬೇರಿತನ ನಂದು, ಯಾರು ಕ್ಲಿಕ್ ಮಾಡ್ಕೋತಾರೆ ಅಂತ ಹೇಳಿ ಸುಮ್ಮನೆ. ಈ ತರದ್ದು ಸುಮಾರು ಜನ ಕೇಳ್ತಾ ಇರ್ತೀರಾ ಸಿಂಗಲ್ ಪೆಂಡೆಂಟ್ ಅಲ್ಲಿ ಇರೋವಂಥದ್ದು. ಬೇಕಾದ್ರೆ ನಿಮ್ಗೆ ಯಾರಿಗಾರ ಡೌಟ್ ಇದೆ, ನಾನು ಯೂಟ್ಯೂಬ್ ಅಲ್ಲೇ ಸ್ವಲ್ಪ ಪ್ರೈಸ್ ಕಮ್ಮಿ ಹೇಳೋದು. ಇವಾಗ ಸದ್ಯಕ್ಕೆ ಪ್ರೈಸ್ ಕಮ್ಮಿಗೆ ಕೊಡ್ತಾ ಇರೋದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಂಡ್ಬನ್ನಿ, ಅದಕ್ಕೂ ಇದಕ್ಕೂ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ದಿಸ್ ಬ್ಯೂಟಿಫುಲ್ ಸಿಂಗಲ್ ಪೆಂಡೆಂಟ್ ಜ್ಯುವೆಲ್ರಿ. ಈ ತರ ಇಯರಿಂಗ್ಸ್, ಸ್ಟಡ್ ಟೈಪ್ ಅಲ್ಲಿ ಇಯರಿಂಗ್ಸ್ ಬರುತ್ತೆ. ಏನ್ ಈ ಪಿಕಾಕ್ ರೌಂಡ್ ಇದೆಯಲ್ವಾ, ಸೊ ಇದೇ ನಿಮ್ಗೆ ಇಯರಿಂಗ್ ಆಗಿ ಬರುತ್ತೆ. ಸೊ ಸಿಂಗಲ್ ಪೆಂಡೆಂಟ್ ತುಂಬಾನೇ ಕೂಲ್ ತರ ಕಾಣಿಸುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅಂಡ್ ಇದು ಫುಲ್ ನೋಡಿ, ಇಲ್ಲಿ ಚೈನ್ ಕೂಡ ಗೋಲ್ಡ್ ಟೈಪ್ ಅಲ್ಲೇ ಬಂದಿದೆ. ಸೇಮ್ ಲುಕಿಂಗ್ ಲೈಕ್ ಗೋಲ್ಡ್ ತರನೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 580 ರೂಪಾಯಿ ಆಗುತ್ತೆ. 580 ರೂಪಾಯಿ ಆಗುತ್ತೆ. ಇದೊಂದು ಚೆನ್ನಾಗಿದೆ. ಪುಟಾಣಿ ಆಗಿರುವಂತಹ ಲಕ್ಷ್ಮಿ ಡಿಸೈನ್ ಜ್ಯುವೆಲ್ರಿ ಇದು. ಎಷ್ಟು ಚೆನ್ನಾಗಿದೆ ಅಲ್ವಾ ಇದಂತೂ. ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಜುಮ್ಕಾ ಬರುತ್ತೆ. ಅದೇನೆ ತುಂಬಾ ಚೆನ್ನಾಗಿ ಕಾಣಿಸೋದು. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 470 ರೂಪಾಯಿ ಆಗುತ್ತೆ. 470 ರೂಪಾಯಿ. ಇದು ಗ್ರೀನ್ ಬೀಡ್ಸ್, ಒಂಥರ ಕ್ರಿಸ್ಟಲ್ ಟೈಪ್ ಅಲ್ಲಿ ಬರುತ್ತೆ. ಅಂಡ್ ಚೆನ್ನಾಗೂ ಕೂಡ ಇದೆ. ನೋಡಿ, ಈ ತರ ಸ್ಟಡ್ ಟೈಪ್ ಅಲ್ಲಿ ಬರುತ್ತೆ. ಈ ತರ ಬರುತ್ತೆ. 350 ರೂಪಾಯಿ ಆಗುತ್ತೆ. ಫುಲ್ ಫಸ್ಟ್ ಕ್ವಾಲಿಟಿ ಪರ್ಲ್ ಇದು ಬೀಡ್ಸ್ ಬಂದ್ಬಿಟ್ಟು ಫಸ್ಟ್ ಕ್ವಾಲಿಟಿ ಬೀಡ್ಸ್. ಪೇಂಟ್ ಮಾಡೋದಲ್ಲ, ಫುಲ್ ಇದಿರೋದ್ರೆ ಇದು ಫುಲ್ ಗೋಲ್ಡ್ ಅಲ್ಲಿ ಬರುತ್ತೆ. ಅಂಡ್ ಇದು ಫುಲ್ ಗ್ರೀನ್ ಅಲ್ಲಿ ಬರುತ್ತೆ. 350 ರೂಪಾಯಿ ಆಗುತ್ತೆ. ಓಕೆ, ನಾನು ಗ್ರೀನ್ ಅಂತ ಅಂದಾಗ ನೆನ್ಪಿಟ್ಕೊಂಡೆ, ನೀತಾ ಅಂಬಾನಿ ಸೆಟ್ ಇತ್ತೀಚೆಗೆ ತುಂಬಾನೇ ಸೌಂಡ್ ಮಾಡಿತ್ತು. ಅದು ಒಂದು ಫುಲ್ ಗೋಲ್ಡ್ ಸೆಟ್ ಬಂದ್ಬಿಟ್ಟು. ಅದೇ ಸೆಟ್ ನಿಮ್ಗೆ ಕಲರ್ಸ್ ಕೂಡ ಬೇಕಾ ನೋಡಿ, ಕಲರ್ಸ್ ಇಲ್ಲಿ ಹಾಕ್ತೀನಿ. ಸೊ ಫುಲ್ ಇಷ್ಟು ವೆರೈಟೀಸ್ ಆಫ್ ಕಲರ್ಸ್ ಬರುತ್ತೆ. ಅಂಡ್ ಪ್ರೈಸ್ ಬಂದ್ಬಿಟ್ಟು 1250 ರೂಪೀಸ್ ಆಗುತ್ತೆ. ಇಷ್ಟು ಕಲರ್ಸ್ ನೀವು ಯಾವ್ದಾದ್ರು ಬೈ ಮಾಡಬಹುದು. ಬೈ ಎನಿ ಒನ್ 1250 ರೂಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಎಲ್ಲಾ ಕೂಡ ನಿಮಗೆ AD ಸ್ಟೋನ್ ಜ್ಯುವೆಲ್ರಿ ಅಲ್ಲಿ ಬರುತ್ತೆ. AD ಸ್ಟೋನ್ಸ್ ಏನು ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ವೈಟ್ ಸ್ಟೋನ್ಸ್ ಅಂತ ಹೇಳ್ತಿರ್ತೀನಿ ಅಲ್ವಾ. ಸೊ ಅದ್ರಲ್ಲಿ ನಿಮ್ಗೆ ಇದನ್ನ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ನಾನು ಈ ವಿಡಿಯೋ ಹೇಳಿರುವಂತ ಇನ್ಫಾರ್ಮೇಶನ್ ಎರಡು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗಿವ್ ಅವೇ ಯಾರೆಲ್ಲ ಇನ್ನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ನಾಳೆ ಇದೇ ತರ ಹೊಸ ಕಲೆಕ್ಷನ್ ಇರುತ್ತೆ.